Hello, welcome to the channel again. So now in this video we shall see previously appeared questions on different methods of expressing concentrations of solutions. So how concentrations of solutions can be expressed in different ways, that part has been discussed in my previous video. So if you have not watched that video, please do watch that video and then you can come to this part. So in KCET we don't have much direct questions related to this, so therefore ಅದಕ್ಕೆ ನಾನು ಬೇರೆ ಸೋರ್ಸಿಂದ ಕೆಲವು ಕ್ವಶನ್ಸ್ ಅನ್ನು ತಗೊಂಡಿದ್ದೀನಿ. ಫಸ್ಟ್ ಸಮ್ ಸಿಂಪಲ್ ಕ್ವಶನ್ಸ್ ವಿ ವಿಲ್ ಸಿ ಆ್ಯಂಡ್ ಎಟ್ ದ ಎಂಡ್ some difficult questions. Of course, when you are converting one method of expression to other, difficult questions definitely they can be set in this context. So ಹಾಗಾಗಿ good questions, of course, they are possible. Okay, fine. Now first, the molarity of a solution containing 5 grams of NaOH in 250 cm cube of solution is very direct question, ಏನೂ ಇಲ್ಲ ಇದರಲ್ಲಿ. ಸೊ ಮೊಲಾರಿಟಿ ಕೇಳಿದ್ದಾರೆ. ಸೊ ಮೊಲಾರಿಟಿ ವಿ ನೋ, ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಲೀಟರ್ಸ್. ಸೊ ಇದು ಜಸ್ಟ್ ಕರೆಕ್ಟ್ ಫಾಲೋ ಮಾಡಿದರೆ ಆಯಿತು. ಸೊ 5 grams ಆಫ್ NaOH ಅಂತ ಹೇಳಿದ್ರೆ ಎಷ್ಟು ಮೋಲ್ ಆಗುತ್ತೆ ಅನ್ನೋದನ್ನು ನೋಡಬೇಕಂದ್ರೆ ವಿ ಶುಡ್ ಡಿವೈಡ್ ಇಟ್ ಬೈ 40. ಸೊ ಇದು 5/40 ಮಾಡಿದರೆ ಇಟ್ ವಿಲ್ ಗಿವ್ ಮಿ ನಂಬರ್ ಆಫ್ ಮೋಲ್ಸ್. ಸೊ ಡಿವೈಡೆಡ್ ಬೈ 0.25 ಮಾಡಬೇಕು. 0.25 ಯಾಕೆ ಮಾಡಬೇಕಂದ್ರೆ 250 cm cube ವಿಚ್ ಇಸ್ ನಥಿಂಗ್ ಬಟ್ 0.25 ಲೀಟರ್ಸ್, ರೈಟ್. ಸೊ ಇದನ್ನು ನೀವು ಸಿಂಪ್ಲಿಫೈ ಮಾಡಿದರೆ, ಅಫ್ಕೋರ್ಸ್ ಸಿಂಪ್ಲಿಫಿಕೇಶನ್ ಅಂತದೇನು ಕಷ್ಟ ಆಗಬಾರ್ದು ನಿಮಗೆ, ಇಟ್ ಶುಡ್ ಬಿ 0.5. ಬಟ್ ಸಿ, ಇಫ್ ವಿ ಜಸ್ಟ್ ನೋ ದ ಕಾನ್ಸೆಪ್ಟ್ ದ್ಯಾಟ್ ಮೊಲಾರಿಟಿ ಇಟ್ ಈಸ್ ನಥಿಂಗ್ ಬಟ್ ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಪ್ರೆಸೆಂಟ್ ಇನ್ 1 liter ಆಫ್ ಸೊಲ್ಯೂಷನ್. ಸೊ ಏನು ಈ ಫಾರ್ಮುಲಾಕ್ಕೆ ಹೋಗೋ ಅವಶ್ಯಕತೆ ಕಾಣೋದಿಲ್ಲ. ಸೊ ವಾಟ್ ದೇ ಹ್ಯಾವ್ ಗಿವನ್ 5 grams ದೇ ಆರ್, ಇಟ್ ಇಸ್ ಪ್ರೆಸೆಂಟ್ ಇನ್ 250 cm cube ಆಫ್ ದ ಸೊಲ್ಯೂಷನ್. ನಮಗೆ ಈಗ ಮೊಲಾರಿಟಿ ಬೇಕು ಅಂತ ಹೇಳಿದ್ರೆ 1 liter ಸೊಲ್ಯೂಷನ್ದಲ್ಲಿ ಎಷ್ಟು ಮೋಲ್ಸ್ ಇರುತ್ತೆ ಅನ್ನೋದು ಬೇಕು. ಸೊ 5 grams in 250 cm cube ಅಂತ ಹೇಳಿದ್ರೆ ಅಂಡರ್ಸ್ಟುಡ್ ಏನು ಅಂದರೆ, ಸಪೋಸ್ ಇಫ್ ಯು ಹ್ಯಾಡ್ ಟೇಕನ್ 1000 cm cube ಆಫ್ ದ ಸೊಲ್ಯೂಷನ್, ಅದ್ರಲ್ಲಿ ನಮಗೆ 20 grams ಬರ್ತಿತ್ತು. ಯಾಕಂದರೆ 5 grams 250ದಲ್ಲಿದೆ ಅಂತ ಹೇಳಿದ್ರೆ, ನೀವು 250 ಇದ್ದಿದ್ದ ಅದೇ ಸೊಲ್ಯೂಷನನ್ನು 1 liter ತೊಗೊಂಡ್ರಿ ಅಂತ ಹೇಳಿದ್ರೆ ಇದಕ್ಕಿಂತ 4 ಪಟ್ಟು ಜಾಸ್ತಿ ವಾಲ್ಯೂಮ್ ತೊಗೊಂಡಿದ್ದೆ ಅಂದರೆ 5 grams 250ದಲ್ಲಿದ್ದರೆ ಆಬ್ವಿಯಸ್ಲಿ ಇಟ್ ವಿಲ್ ಬಿ 20 grams in 1000 cm cube, right? So 20 grams of sodium hydroxide ಅಂದರೆ we know that it is 0.5 moles. So now 0.5 moles they are present in 1000 cm cube or 1 liter. So number of moles present in 1000 cm cube of the solution or 1 liter of the solution, that itself is molarity. Therefore 0.5 mole ಇದೆ, 0.5 molar solution. ಸೊ ಮೊಲಾರಿಟಿ ಹೀಗೂ ಬರೀತಾರೆ, ಮೋಲ್ಸ್ ಪರ್ ಡಿ ಎಮ್ ಕ್ಯೂಬ್. ಮೊಲಾರಿಟಿಗೆ ಇನ್ಫ್ಯಾಕ್ಟ್ ಯೂನಿಟ್ ಇದೆ, ಮೋಲ್ಸ್ ಪರ್ ಡಿ ಎಮ್ ಕ್ಯೂಬ್ ಆರ್ ಮೋಲ್ಸ್ ಪರ್ ಲೀಟರ್ ಅನ್ನುವಂಥದ್ದು. ಸೊ ದ್ಯಾಟ್ ಯೂನಿಟ್ ಇಟ್ ಈಸ್ ಹೀಗೆ ಕ್ಯಾಪಿಟಲ್ ಎಮ್ ಅನ್ನು ಇಂಡಿಕೇಟ್ ಮಾಡ್ತಾರೆ. ದೇರ್ ಫಾರ್ ದಿಸ್ ಸೊಲ್ಯೂಷನ್ ಇಟ್ ಈಸ್ ಇವನ್ ಕಾಲ್ಡ್ ಆಸ್ 0.5 m. And we have the first option A, 0.5. That is the answer for this question. This is a simple question. Okay, let me take one more question. What is the concentration of copper sulfate solution if 80 grams of if it is dissolved in enough water to make final volume 3 liters? ಏನು ಮಾಡಿದ್ದಾರೆ ನೋಡ್ರಿ, 80 grams ಆಫ್ ಕಾಪರ್ ಸಲ್ಫೇಟ್ ತೊಗೊಂಡು ಅದಕ್ಕೆ ವಾಟರ್ ಆ್ಯಡ್ ಮಾಡ್ಕೊಳ್ತಾ ಹೋಗಿದ್ದಾರೆ. ಟೋಟಲ್ ವಾಲ್ಯೂಮ್ ಇಟ್ ಇಸ್ ಮೇಡ್ ಟು 3 liters. ನೌ ವಾಟ್ ಈಸ್ ಇಟ್ಸ್ ಮೊಲಾರಿಟಿ? ದಟ್ ಇಸ್ ದ ಕ್ವಶನ್. ಆ್ಯಂಡ್ ಇದು ಒಂದು ಕೊಟ್ಟಿದ್ದಾರೆ, ಏನು ಅಂದರೆ ಮೋಲಾರ್ ಮಾಸ್ ಆಫ್ ಕಾಪರ್ ಸಲ್ಫೇಟ್. ಅಫ್ಕೋರ್ಸ್ ಇದು ಕ್ವಶನ್ದಲ್ಲಿ ಕೊಟ್ಟಿಲ್ಲ, ಬಟ್ ಇದು ಕೊಟ್ಟಿಲ್ಲ ಅಂದರೆ ಕ್ವಶನ್ ಇಟ್ ಬಿಕಮ್ಸ್ ಆಂಬಿಗ್ಯೂಸ್. ಅದಕ್ಕೆ ನಾನು ಇದನ್ನು ಇನ್ಕ್ಲೂಡ್ ಮಾಡಿದ್ದೀನಿ. ಮೋಲಾರ್ ಮಾಸ್ ಆಫ್ ಕಾಪರ್ ಸಲ್ಫೇಟ್ ದ ಎಕ್ಸ್ಪೆಕ್ಟ್ ಯು ಟು ಟೇಕ್ ಇಟ್ ಟು ಬಿ 59.5 grams per mole or 160 ತೊಗೊಳ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ರೈಟ್. ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂದರೆ, ಕಾಪರ್ ಸಲ್ಫೇಟ್ ಹೀಗೆ ಈ ಫಾರ್ಮಲ್ ಎಕ್ಸಿಸ್ಟ್ ಆಗೋದಿಲ್ಲ. ಕಾಪರ್ ಸಲ್ಫೇಟ್ ಇಟ್ ವಿಲ್ ಎಕ್ಸಿಸ್ಟ್ ಆಸ್ ಕಾಪರ್ ಸಲ್ಫೇಟ್ ಡಾಟ್ 5H2O. 5 molecules of water of hydration they will be usually there with copper sulfate. ಸೊ ಹಾಗಾಗಿ ಅದರದ್ದು ಮೊಲಿಕ್ಯುಲಾರ್ ವೇಟ್ ಆಲ್ವೇಸ್ 159.5 ಇರೋದಿಲ್ಲ. ಇದು 159.5 ಅಂದರೆ ಎನ್ಹೈಡ್ರಸ್ ಕಾಪರ್ ಸಲ್ಫೇಟ್. ಕಾಪರ್ ಸಲ್ಫೇಟ್ ವಿದೌಟ್ ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಇದ್ದರೆ ಅವಾಗ ಎಷ್ಟು ಬರುತ್ತೆ. ಅದರ್ವೈಸ್ ಡಾಟ್ 5H2O ಇದ್ದರೆ ಇದ್ರದ್ದು 249.5 ಅಥವಾ ಸ್ಟ್ರೇಟ್ ಅವೇ ನೀವು ನೆನ್ಪಿಟ್ಕೊಳ್ಬೋದು. CuSO4.5H2O ಇಟ್ ವಿಲ್ ಬಿ 250 grams per mole. ಆ್ಯಕ್ಚುಲಿ ದ್ಯಾಟ್ ವಿಲ್ ಬಿ ಟೇಕನ್ ಆಸ್ ಮೊಲಾರ್ ಮಾಸ್, ಬಟ್ ಈ ಪ್ರಾಬ್ಲಮಲ್ಲಿ ಇದನ್ನು ಯೂಸ್ ಮಾಡ್ಕೊಂಡಿದ್ದಾರೆ. ದರ್ ಫಾರ್ ಐ ಹ್ಯಾವ್ ಗಿವನ್ ಇಟ್ ವಿತ್ ದಿಸ್, ರೈಟ್. ನಾವು ಹೇಗೆ ಮಾಡ್ಬೋದು ನೋಡ್ರಿ, ಅಗೇನ್ ಸೇಮ್. ಮೊಲಾರಿಟಿ ಅಂದರೆ ಡೆಫಿನೇಷನ್ ವೈಸ್ ನಂಬರ್ ಆಫ್ ಮೋಲ್ಸ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಲೀಟರ್. ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಲೀಟರ್ ಸ್ಟ್ರೇಟ್ ಅವೇ ಲೀಟರ್ದಲ್ಲೇ ಕೊಟ್ಟಿದ್ದಾರೆ, 3 liter ಅಂದರೆ. ನಂಬರ್ ಆಫ್ ಮೋಲ್ಸ್ ಕೊಟ್ಟಿಲ್ಲ. 80 ಬೈ ಇದು 159.5 ಇಫ್ ಯು ಅಸ್ಯೂಮ್ ಇಟ್ ಟು ಬಿ 80 by 160 ಅಂತ ಹೇಳಿದ್ರೆ 80 by 160 ಅಂದರೆ 0.5 moles ಆಯಿತು. 0.5 moles they are present in 3 liters. So 0.5 divided by 3 ಮಾಡಿದರೆ what I get is 0.166. That should be the answer, right? So ಇದನ್ನು ನೋಡಿ ಸ್ಟ್ರೇಟ್ ಅವೇ ಹೀಗೂ ವಿಚಾರ ಮಾಡ್ಬೋದು. 80 grams in 3 liter. 80 grams ಅಂದರೆ ವಿ ನೋ ದಟ್ ಇಟ್ ಇಸ್ 0.5 moles. ಯಾಕಂದರೆ 160 grams ಅಂದರೆ 1 mole ಆಗುತ್ತೆ. ಸೊ ದರ್ ಫಾರ್ 0.5 moles in 3 liter. ಆ್ಯಂಡ್ 0.5 moles in 3 liter ಇದ್ರೆ 0.5 1/3.
See, 0.5 do 1/3, it should be 0.16. It should be present in 3 liters, and 0.16 moles if they are present in 3 liters, it should be 0.16 molar. 0.16 molar, 7 molar ಅಂತ ಹೇಳಿ ಆನ್ಸರ್ ಇದೆ. therefore correct answer it is this 0.167 molar. ಸಿ ಕ್ಯಾಲ್ಕುಲೇಷನ್ ಅಫ್ಕೋರ್ಸ್ ವಿ ನೀಡ್ ನಾಟ್ ಬಾದರ್, ಯಾಕಂದರೆ ಎಲ್ಲ ಕಡೆ 167 ಇದೆ. ಜಸ್ಟ್ ನಮ್ಮದು ಡೆಸಿಮಲ್ ಪಾಯಿಂಟ್ ಎಲ್ಲಿ ಬರುತ್ತೆ ಅನ್ನೋದನ್ನು ಕರೆಕ್ಟಾಗಿ ಫೈಂಡ್ ಔಟ್ ಮಾಡ್ಕೊಳ್ಳೋದು ಇಟ್ ಇಸ್ ಇಂಪಾರ್ಟೆಂಟ್ ಅಷ್ಟೇ, ರೈಟ್. ಸೊ 0.5 ಡಿವೈಡೆಡ್ ಬೈ 3 ಮಾಡಿದರೆ ಇದು ನಮಗೆ 0.1ಗಿಂತ ಸ್ವಲ್ಪ ಜಾಸ್ತಿ ಬರುತ್ತೆ ಅನ್ನೋದು ಗೊತ್ತಿದ್ರು ವಿ ಕ್ಯಾನ್ ಈಸಿಲಿ ಮೇಕ್ ಇಟ್ ಔಟ್ ದಟ್ ದಿಸ್ 0.167 m should be the answer. Right, let me go to the next question. This is good question. This is from PET, Kerala PET 2017 question, and of course JEE ದಲ್ಲೂ ಈ ಥರದ ಕ್ವಶನ್ಸ್ ಹಿಂದೆ ಬಂದಿದೆ. The molality of the 3 molar solution of methanol if the density of the solution is 0.9 grams per centimeter cube. ಏನು ಕೇಳಿದ್ದಾರೆ ನೋಡ್ರಿ, ಮೊಲಾಲಿಟಿ ಆಫ್ 3 ಮೋಲಾರ್ ಸೊಲ್ಯೂಷನ್. ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಮೊಲಾಲಿಟಿ, ಬಟ್ ನಿಮ್ಗೆ ಈಗ ಕೊಟ್ಟಿರೋದು ಏನು ಅಂದರೆ 3 ಮೋಲಾರ್ ಸೊಲ್ಯೂಷನ್ ಕೊಟ್ಟಿದ್ದಾರೆ. ಅಂದರೆ ಇದರದ್ದು ಮೊಲಾರಿಟಿ 3 ಇದೆ ಕೊಟ್ಟಿರೋ ಸೊಲ್ಯೂಷನ್ ಇಂದು. ಆ್ಯಂಡ್ ಕೊಟ್ಟಿರೋ ಸೊಲ್ಯೂಷನ್ ಇನ್ ಡೆನ್ಸಿಟಿನೂ ಕೊಟ್ಟಿದ್ದಾರೆ. ಕೊಟ್ಟಿರೋ ಸೊಲ್ಯೂಷನ್ ಡೆನ್ಸಿಟಿ ಇಟ್ ಇಸ್ ಸೆಟ್ ಟು ಬಿ 0.9 grams per cm cube ಅಂತ ಕೊಟ್ಟಿದ್ದಾರೆ. ರೈಟ್, ನಾವು what is its molality? That should be worked out. How we can do that? See, molality we know, number of moles of solute divided by mass of solvent in kg ಬೇಕು. Number of moles of solute direct ಆಗಿ ಕೊಟ್ಟಿಲ್ಲ. Mass of solvent, that's also not given directly. Now in this case, how it can be done? But information ಏನು ಕೊಟ್ಟಿದ್ದಾರೆ ಅಂದರೆ the given solution it is 3 molar solution ಅಂತ ಕೊಟ್ಟಿದ್ದಾರೆ. 3 molar solution meaning if you take 1 liter of that solution, in that case 3 moles of solute it will be present. That is the meaning. So we pick from here 3 molar solution ಅಂತ ಹೇಳಿದ್ರೆ it is 3 moles present in 1 liter of the solution. From this point we pick. So 3 moles ಅಂತಿರೋದ್ರಿಂದ ಇಲ್ಲಿ number of moles straight away you can substitute it to be 3. ರೈಟ್, ಬಟ್ ಮಾಸ್ ಆಫ್ ಸಾಲ್ವೆಂಟ್ ಬೇಕಾಗತ್ತೆ. ಇದು 0.804 ಬರುತ್ತೆ. ಅದನ್ನು ಹೇಗೆ ಬರುತ್ತೆ ದಟ್ ಈಸ್ ಇಂಪಾರ್ಟೆಂಟ್, ಅದನ್ನು ನಿಮ್ಗೆ ಕೆಳಗೆ ತೋರಿಸ್ತೇನೆ ನಾನು. ಬಟ್ ಒನ್ಸ್ ನಮ್ಗೆ ಇದು ಗೊತ್ತಾಯಿತು ಅಂದರೆ ಜಸ್ಟ್ 3 ಡಿವೈಡ್ ಬೈ 0.804 ಮಾಡಿದರೆ ಆನ್ಸರ್ 3.73 ಇದು ಆನ್ಸರ್ ಅಂತ ಗೊತ್ತಾಗುತ್ತೆ. ಬಟ್ ಇಲ್ಲಿ ಟ್ರಿಕಿ ಇರೋದು ಇದೆ, ಹೌ ದ ಮಾಸ್ ಆಫ್ ಸಾಲ್ವೆಂಟ್ ಇನ್ kg ಇಟ್ ವಿಲ್ ಬಿ 0.804. ದಟ್ ಇಸ್ ದ ಟ್ರಿಕಿ ಥಿಂಗ್. ಹೌ ಇಟ್ ಕ್ಯಾನ್ ಬಿ ಡನ್? ಸಿ, ಕ್ಯಾಲ್ಕುಲೇಷನ್ ಆಫ್ m ಆಫ್ ಸಾಲ್ವೆಂಟ್, ಮಾಸ್ ಆಫ್ ಸಾಲ್ವೆಂಟ್ ಇನ್ kg. ಸಿ, ಮಾಸ್ ಆಫ್ ಸಾಲ್ವೆಂಟ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬಹುದು ಅಂತ ಹೇಳಿದ್ರೆ ಮಾಸ್ ಆಫ್ ಸೊಲ್ಯೂಷನ್ ಮೈನಸ್ ಮಾಸ್ ಆಫ್ ಸೊಲ್ಯೂಟ್ ಮಾಡ್ಲಿಕ್ಕೆ ಬರುತ್ತೆ. ಬಿಕಾಸ್ ಮಾಸ್ ಆಫ್ ಸೊಲ್ಯೂಷನ್ ಅಂದರೆ ಮಾಸ್ ಆಫ್ ಸೊಲ್ಯೂಟ್ ಪ್ಲಸ್ ಮಾಸ್ ಆಫ್ ಸಾಲ್ವೆಂಟ್. ಸೊ ದರ್ ಫಾರ್ ಮಾಸ್ ಆಫ್ ಸೊಲ್ಯೂಷನ್ದಲ್ಲಿ ಮಾಸ್ ಆಫ್ ಸೊಲ್ಯೂಟ್ ಮೈನಸ್ ಮಾಡಿಬಿಟ್ರೆ ವಾಟ್ ವಿ ಗೆಟ್ ಇಸ್ ಮಾಸ್ ಆಫ್ ಸಾಲ್ವೆಂಟ್. ಬಟ್ ಈಗ ಇದು ಎರಡನ್ನೂ ಕೊಟ್ಟಿಲ್ಲ, ಮಾಸ್ ಆಫ್ ಸೊಲ್ಯೂಷನ್ನು ಕೊಟ್ಟಿಲ್ಲ, ಮಾಸ್ ಆಫ್ ಸೊಲ್ಯೂಟು ಕೊಟ್ಟಿಲ್ಲ. ಸೊ ಮಾಸ್ ಆಫ್ ಸೊಲ್ಯೂಷನ್ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಇನ್ನೊಂದೇನೋ ಹಿಂಟ್ ಇದೆ ನಮ್ಮ ಹತ್ರ. ಸೊ ವಿ ಟುಕ್ ಮೋಲಾರ್ ಸೊಲ್ಯೂಷನ್, 3 ಮೋಲಾರ್ ಸೊಲ್ಯೂಷನ್ ಅಂತ ಅನ್ಕೊಂಡ್ವಿ. 3 ಮೋಲಾರ್ ಅಂದರೆ 3 moles ಆರ್ ಪ್ರೆಸೆಂಟ್ ಇನ್ 1 liter ಆಫ್ ದ ಸೊಲ್ಯೂಷನ್. ಸೊ ದರ್ ಫಾರ್ ವಾಲ್ಯೂಮ್ ಆಫ್ ದ ಸೊಲ್ಯೂಷನ್ ಇಟ್ ಕ್ಯಾನ್ ಬಿ ಟೇಕನ್ ಇಟ್ ಟು ಬಿ, ನಾವೇನು ಮಾಡ್ಬೋದು ಅಂತ ಹೇಳಿದ್ರೆ 3 moles ಆರ್ ಪ್ರೆಸೆಂಟ್ ಇನ್ 1 liter ಆಫ್ ದ ಸೊಲ್ಯೂಷನ್ ಅಂತ ಅಸ್ಯೂಮ್ ಮಾಡಿರೋದ್ರಿಂದ 3 molar ಸೊಲ್ಯೂಷನ್ ನಾವು ತಗೊಳ್ತಿರೋದು. ಸೊ ವಿ ಕ್ಯಾನ್ ಸೇ ದಟ್ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇಟ್ ವಿಲ್ ಬಿ 1000 cm³ ಆರ್ 1 liter ಅಂತ ಹಾಕೊಳ್ಳಿಕ್ಕೆ ಬರುತ್ತೆ. ರೈಟ್, ಸೊ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಗೊತ್ತಾಯಿತು. ಅದರಿಂದ ಮಾಸ್ ಆಫ್ ಸೊಲ್ಯೂಷನ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಇಟ್ ಶುಡ್ ಬಿ ಮಲ್ಟಿಪ್ಲೈಡ್ ಬೈ ಡೆನ್ಸಿಟಿ ಆಫ್ ದ ಸೊಲ್ಯೂಷನ್. ಆ್ಯಂಡ್ ಡೆನ್ಸಿಟಿ ಆಫ್ ದ ಸೊಲ್ಯೂಷನ್ ಅದಕ್ಕೆ ಪ್ರೊವೈಡ್ ಮಾಡಿದಾರವರು. ವಾಲ್ಯೂಮಿಗೆ ಡೆನ್ಸಿಟಿದಿಂದ ಮಲ್ಟಿಪ್ಲೈ ಮಾಡಿದರೆ ಮಾಸ್ ಬರುತ್ತೆ. ಯಾಕಂದರೆ ಮಾಸ್ ಇಸ್ ಈಕ್ವಲ್ ಟು ಡೆನ್ಸಿಟಿ ಇಸ್ ಈಕ್ವಲ್ ಟು ಮಾಸ್ ಬೈ ವಾಲ್ಯೂಮ್. ಸೊ ದರ್ ಫಾರ್ ಮಾಸ್ ದಟ್ ವಿಲ್ ಬಿ ಇಸ್ ಈಕ್ವಲ್ ಟು ವಾಲ್ಯೂಮ್ ಇಂಟು ಡೆನ್ಸಿಟಿ ಅಂತ ಆಗುತ್ತೆ. ಸೊ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಐ ಸಬ್ಸ್ಟಿಟ್ಯೂಟೆಡ್ ಇನ್ cm³. ಯಾಕೆಂದರೆ ಡಿ ಆಫ್ cm³ ಯಾವುದ್ರಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, 0.9 grams per cm³ ಅಂತ ಕೊಟ್ಟಿದ್ದಾರೆ. ಸೊ ಹಿಯರ್ ನಾನು 1 liter ಅಂತೇಳಿ 1 ಬರ್ಕೊಂಡ್ರೆ ಐ ಗೋ ರಾಂಗ್, ಯಾಕಂದರೆ ಡೆನ್ಸಿಟಿ cm³ ಎಕ್ಸ್ಪ್ರೆಸ್ ಮಾಡಿರೋದ್ರಿಂದ. ಸೊ ಐ ಎಕ್ಸ್ಪ್ರೆಸ್ ದಿಸ್ ಆಲ್ಸೋ ಇನ್ cm³. ಸೊ ದಿಸ್ ವಿಲ್ ಗಿವ್ ಮೀ ಮಾಸ್ ಆಫ್ ಸೊಲ್ಯೂಷನ್ ಮೈನಸ್ ಮಾಸ್ ಆಫ್ ಸೊಲ್ಯೂಟ್ ಬೇಕು. ಸೊ 3 molar ಸೊಲ್ಯೂಷನ್ ಅಂದರೆ ನಂಬರ್ ಆಫ್ ಮೋಲ್ಸ್ ವಿ ಹ್ಯಾವ್ ಕನ್ಸಿಡರ್ಡ್ ಟು ಬಿ 3. ಸೊ ದೇರ್ ಫಾರ್ 3 moles ಮಿಥೆನಾಲ್ ಅಂತ ಕೊಟ್ಟಿರೋದ್ರಿಂದ ಮಿಥೆನಾಲ್ದು ಮೊಲಿಕ್ಯುಲರ್ ಮಾಸ್ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಇಲ್ಲಿ ನಾವು ಮಲ್ಟಿಪ್ಲೈ ಮಾಡಿಕೊಂಡ್ರೆ n ಇಂಟು m ಆಫ್ ಸೊಲ್ಯೂಟ್ ಮಾಡಿಕೊಂಡ್ರೆ ದಿಸ್ ವಿಲ್ ಗಿವ್ ಮಿ ಮಾಸ್ ಆಫ್ ಸೊಲ್ಯೂಟ್. ಸೊ ದರ್ ಫಾರ್ ನಂಬರ್ ಆಫ್ ಮೋಲ್ಸ್ ಇಟ್ ಇಸ್ ಗಿವನ್ ಟು ಬಿ 3. m ಆಫ್ ಸೊಲ್ಯೂಟ್ ಕ್ಯಾಲ್ಕುಲೇಟ್ ಮಾಡಿ ನೋಡ್ರಿ, ಸೊಲ್ಯೂಟ್ ಇಟ್ ವಿಲ್ ಬಿ ಇನ್ ದಿಸ್ ಕೇಸ್ ಮಿಥೆನಾಲ್. ಸೊ ಇಟ್ಸ್ ಮೋಲಾರ್ ಮಾಸ್ ಇಟ್ ಕಮ್ಸ್ ಟು ದಿಸ್ 32 ಬರುತ್ತೆ. ಸೊ ದರ್ ಫಾರ್ 3 ಇಂಟು 32 ಮಾಡಿದರೆ ಇಟ್ ವಿಲ್ ಬಿ 96. So this will be 0.9 into 1000, it will be 900. 900 minus 96, it will give you 804 grams. But this is not to be substituted. Yakandre it should be in kg, and 804 grams ಇದೆ ಅಂದರೆ it will be 0.804 gram, 0.804 kg. ಅದನ್ನೇ ನಾನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಆನ್ಸರ್ ಐ ಗಾಟ್ ಇಟ್ ಟು ಬಿ 3.73, and that is one of the option. Right? This is the answer for the question. Okay. 3.73, that is the ಏನು ಅಂದರೆ ಮೊಲಾಲಿಟಿ.
ರೈಟ್. ಒಂದು ಪಾಯಿಂಟ್ ನೀವು ಇಲ್ಲಿ ನೋಟಿಸ್ ಮಾಡಬೇಕಾದ್ದೇನು ಅಂತ ಹೇಳಂದ್ರೆ, ವೆನೆವರ್ ವಿ ಹ್ಯಾವ್, ನಾವು ಏನು ಮಾಡಿದ್ದೇವೆ ಅಂದರೆ ಸೇಮ್ ಸೊಲ್ಯೂಷನ್ಗೆ ಮೊಲಾರಿಟಿ ಕೊಟ್ಟಿದ್ದಾರೆ, ಮೊಲಾಲಿಟಿ ಕ್ಯಾಲ್ಕುಲೇಟ್ ಮಾಡಿದ್ದೇವೆ. ಮೊಲಾಲಿಟಿ ಯಾವಾಗಲೂ ಜಾಸ್ತಿ ಬರುತ್ತೆ. ಇದು ಯಾಕೆ ಅನ್ನೋದನ್ನು ಯು ಥಿಂಕ್ ಇಟ್ ಬೈ ಯುವರ್ ಸೆಲ್ಫ್. ಫಾರ್ ಎ ಗಿವನ್ ಸೊಲ್ಯೂಷನ್, ಸೇಮ್ ಸೊಲ್ಯೂಷನ್ಗೆ ನೀವು ಡಿಫ್ರೆಂಟ್ ಮೆಥಡ್ಸ್ದಲ್ಲಿ ಕಾನ್ಸಂಟ್ರೇಷನ್ ಅನ್ನು ಎಕ್ಸ್ಪ್ರೆಸ್ ಮಾಡಿದರೆ ಇನ್ ಟರ್ಮ್ಸ್ ಆಫ್ ಮೊಲಾರಿಟಿ ಆ್ಯಂಡ್ ಇನ್ ಟರ್ಮ್ಸ್ ಆಫ್ ಮೊಲಾಲಿಟಿ, ಆಲ್ವೇಸ್ ಎಟ್ ಎ ಗಿವನ್ ಟೆಂಪರೇಚರ್, ಎಟ್ ಎ ಫಿಕ್ಸ್ಡ್ ಟೆಂಪರೇಚರ್, ಮೊಲಾಲಿಟಿ ವಿಲ್ ಬಿ ಮೋರ್. ಈಗ 3 ಮೋಲಾರ್ ಬಂದಿದೆ, ಇದು ಮೊಲಾರಿಟಿ 3, ಬಟ್ ಮೊಲಾಲಿಟಿ ಇಟ್ ಇಸ್ 3.73. ವೈ ಇಟ್ ಇಸ್ ಸೊ? ಯು ಕ್ಯಾನ್ ಥಿಂಕ್ ಇಟ್ ಬೈ ಯುವರ್ ಸೆಲ್ಫ್. Okay, let's go with the last question. This is JEE 17 question. Excess of NaOH was added to 100 ml of FeCl3 solution, resulting in 2.14 grams of ferric hydroxide. The molarity of FeCl3 is. FeCl3 ದು ಮೊಲಾರಿಟಿ ಕ್ಯಾಲ್ಕುಲೇಟ್ ಮಾಡಬೇಕು. ಬಟ್ FeCl3 ಎಷ್ಟು ಮಾಸ್ ತೊಗೊಂಡಿದ್ದೇವೆ ಅಥವಾ ಎಷ್ಟು ಮೋಲ್ಸ್ ತೊಗೊಂಡಿದ್ದೇವೆ ಏನೂ ಕೊಟ್ಟಿಲ್ಲ. ಬಟ್ ಏನು ಕೊಟ್ಟಿದ್ದಾರೆ ಅಂದರೆ, ಇದು ಈ FeCl3 ಸೊಲ್ಯೂಷನ್ ಏನಿದೆ ಅದನ್ನು 100 ml ತೊಗೊಂಡಿದ್ದೇವೆ. ದಟ್ ಇನ್ಫಾರ್ಮೇಷನ್ ಇಟ್ ಹಸ್ ಬಿನ್ ಗಿವನ್. ಸೊ ನಾವು ಹೌ ಇಟ್ ಕ್ಯಾನ್ ಬಿ ಡನ್ ವೆನ್ ದಿಸ್ ಇನ್ಫಾರ್ಮೇಷನ್ ಈಸ್ ಅವೈಲೇಬಲ್, ಹೇಗೆ ಮಾಡ್ಬೋದು ನೋಡ್ರಿ. FeCl3 ಇಟ್ ಈಸ್ ಮೇಡ್ ಟು ರಿಯಾಕ್ಟ್ ವಿತ್ ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್, ಆ್ಯಂಡ್ ಅವಾಗ ಏನಾಗುತ್ತೆ ಅಂದರೆ Fe ಅಯಾನ್ಸ್ ದೇ ಪ್ರೆಸಿಪಿಟೇಟ್ ಆಸ್ ಫೆರಿಕ್ ಹೈಡ್ರಾಕ್ಸೈಡ್. ಇದು ಎಷ್ಟು ಅಮೌಂಟ್ ಬರುತ್ತೆ ಅನ್ನೋದನ್ನು ಕೊಟ್ಟಿದ್ದಾರೆ. 2.14 ಗ್ರಾಮ್ಸ್ ಇದು ಪ್ರೆಸಿಪಿಟೇಟ್ ಆಗುತ್ತೆ ಅನ್ನೋದನ್ನು ಕೊಟ್ಟಿದ್ದಾರೆ. ನಾವು ಏನು ಮಾಡಬೇಕು ಅಂದರೆ, ವಿ ಶುಡ್ ಪಿಕ್ ದಿಸ್ ಇನ್ಫಾರ್ಮೇಷನ್ ಆ್ಯಂಡ್ ಫ್ರಮ್ ದಿಸ್ ವಿ ಶುಡ್ ವರ್ಕ್ಔಟ್ ನಂಬರ್ ಆಫ್ ಮೋಲ್ಸ್ ಆಫ್ FeCl3 ವಿಚ್ ಇಸ್ ಪ್ರೆಸೆಂಟ್ ಇನ್ ಒರಿಜಿನಲ್ ಸೊಲ್ಯೂಷನ್. ಅದಕ್ಕೆ ಮತ್ತೆ ಸ್ಟೋಯಿಕಿಯೋಮೆಟ್ರಿ ನಾಲೆಜ್ ಬೇಕಾಗುತ್ತೆ. ಮೋಲ್ ಸ್ಟೋಯಿಕಿಯೋಮೆಟ್ರಿ ಏನು ಹೇಳುತ್ತೆ ಅಂದರೆ, ಇಫ್ 1 mole ಆಫ್ ದಿಸ್ ಇಸ್ ಪ್ರೆಸಿಪಿಟೇಟೆಡ್, ಆಬ್ವಿಯಸ್ಲಿ 1 mole ಆಫ್ FeCl3 ಶುಡ್ ಬಿ ಪ್ರೆಸೆಂಟ್. ಅಂದರೆ ಇಟ್ ಇಸ್ ಅ ಸ್ಟ್ರೇಟ್ ಅವೇ ರಿಯಾಕ್ಷನ್. ಬ್ಯಾಲೆನ್ಸಿಂಗ್ ಮತ್ತೇನು, ಕೋರ್ಸ್ ಇಲ್ಲಿ ಏನಾದರೂ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಬರುತ್ತೆ, 3 NaOH ಅಂತ ಮಾಡ್ಕೊಳ್ಬೇಕು. ಬಟ್ ಹಿಯರ್ ಇಟ್ ಶುಡ್ ಬಿ 3, ಅದನ್ನು ನಾನು ನೋಟ್ ಮಾಡಿಲ್ಲ. ಬಟ್ ಏನು ಅಂತ ಹೇಳಿದ್ರೆ, FeCl3 1 mole ಇಫ್ ಯು ಹ್ಯಾವ್, ದಿಸ್ ವಿಲ್ ಬಿ 1 mole. ಸೊ ಹಾಗಾಗಿ 1:1 ರಿಯಾಕ್ಷನ್ ಅದು. 1:1 ಇನ್ ದ ಸೆನ್ಸ್ 1 mole ಆಫ್ ದಿಸ್ ಇಫ್ ಯು ಟೇಕ್, 1 mole ಆಫ್ ದಿಸ್ ಯು ಗೆಟ್. And molar mass of this, if you work out, it will come to 107 grams. ಇದನ್ನು ಕ್ಯಾಲ್ಕುಲೇಟ್ ಮಾಡಿ ನೋಡ್ರಿ. Fe ದ ಅಟಾಮಿಕ್ ಮಾಸ್, ಕಾಮನ್ ಎಲಿಮೆಂಟ್ಸ್ ಗೊತ್ತಿರಬೇಕು. ಸೊ ಇಟ್ ವಿಲ್ ಬಿ ಟೇಕನ್ ಆಸ್ 56 ಆ್ಯಂಡ್ ಹೈಡ್ರಾಕ್ಸೈಡ್ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ದಿಸ್ ವಿಲ್ ಬಿ ಏನಾಗುತ್ತೆ ಅಂದರೆ O16, ಹೈಡ್ರೋಜನ್ ಇಟ್ ಇಸ್ 1, ಸೊ ಇಟ್ 17 ಇಂಟು 3 ಪ್ಲಸ್ 56, ದಟ್ ವಿಲ್ ಬಿ 107 ಗ್ರಾಮ್ಸ್ ಆಗುತ್ತೆ. ಸೊ ನಾವು ಮೀನಿಂಗ್ ಏನಾಯಿತು ಅಂದರೆ, if you get 107 grams of ferric hydroxide, that means that in original solution 1 mole of FeCl3 is present. Now if you get 2.14 gram, ಎಷ್ಟು FeCl3 ಇದೆ? In this way it can be worked out. 107 grams of ferric hydroxide ಇತ್ತು ಅಂದರೆ original solution it contained 1 mole of FeCl3. If 2.14 grams of ಈಗ precipitate ಆಗಿದೆ ಅಂತ ಹೇಳಿದ್ರೆ, that should correspond to 0.02 moles of FeCl3. ಕ್ರಾಸ್ ಮಲ್ಟಿಪ್ಲಿಕೇಶನ್ ಇಲ್ಲದೇನು ಸ್ಟ್ರೇಟ್ ಅವೇ ಮಾಡಬಹುದು. ಯಾಕೆ ನೋಡ್ರಿ, 107, ಸಪೋಸ್ ಇಲ್ಲಿ 1.07 ಗ್ರಾಮ್ಸ್ ಆಫ್ ಫೆರಿಕ್ ಹೈಡ್ರಾಕ್ಸೈಡ್ ಇತ್ತು ಅಂತ ಹೇಳಿದ್ರೆ, ಇದಕ್ಕಿಂತ ನಮಗೆ ಸೇ 100 ಟೈಮ್ಸ್ ಕಡಿಮೆ ಕೊಟ್ಟಿದ್ದಾರೆ ಅಂತ ಆಗ್ತಿತ್ತು. ಈಗ 2.14 ಇದೆ ಅಂದರೆ 1.07 ಡಬಲ್ ಇದೆ. ಅಂದರೆ ಅಕಾರ್ಡಿಂಗ್ಲಿ ಏನಾಗಬೇಕು ಅಂತ ಹೇಳಿದ್ರೆ, ಇದು ಡಿವೈಡೆಡ್ ಬೈ 10 ಮಾಡಿ ಇಂಟು 2 ಮಾಡಬೇಕು. ಇಫ್ ಯು ಡಿವೈಡ್ ಇಟ್ ಬೈ 10, ಇಟ್ ವಿಲ್ ಬಿ ದೆನ್ ಏನಾಗುತ್ತೆ ಅಂತ ಹೇಳಿದ್ರೆ 0.01 ಮೋಲ್ ಆಗುತ್ತೆ. ಸೊ 0.01 ಮೋಲ್ ಆಗುತ್ತೆ, ಅದರದ್ದು ಡಬಲ್ ಇರೋದ್ರಿಂದ ಇಟ್ ವಿಲ್ ಬಿ 0.02 moles. ಸೊ ಇಫ್ ಯು ಡಿ ನಾಟ್ ಫಾಲೋ ದಿಸ್, ಜಸ್ಟ್ ಕ್ರಾಸ್ ಮಲ್ಟಿಪ್ಲಿಕೇಶನ್, ದಿಸ್ ಇಂಟು ದಿಸ್, ದಟ್ ಶುಡ್ ಬಿ ಈಕ್ವಲ್ ಟು ದಿಸ್ ಇಂಟು ದಿಸ್, ಇದನ್ನು ಎಕ್ಸ್ ಅಂತ ತೊಗೊಂಡು ಕ್ಯಾಲ್ಕುಲೇಟ್ ಮಾಡಿರಿ. So it will be 0.02 moles of FeCl3. Once this is known, molarity it is very simple. 0.02 number of moles available ಇದೆ, and 100 ml of solution, that's how ಅದನ್ನು ಲೀಟ್ರಿಗೆ ಕನ್ವರ್ಟ್ ಮಾಡಿ 0.1 ಅಂತ ಮಾಡಿದ್ದೀನಿ. 0.1 ಲೀಟರ್ ಅಂತ ಆಗುತ್ತೆ. 0.02 ಡಿವೈಡ್ ಬೈ 0.1 ಮಾಡಿದರೆ ಇಟ್ ವಿಲ್ ಬಿ 0.2, ರೈಟ್. ಅದರ್ವೈಸ್ ಅದನ್ನು ಹೀಗೂ ವರ್ಕೌಟ್ ಮಾಡ್ಬೋದು. 0.02 moles in 100 ml. Therefore 0.2 moles in 1000 ml, ಇದಕ್ಕಿಂತ 10 ಪಟ್ಟು ಜಾಸ್ತಿ ಇರಬೇಕು. So therefore 0.2 moles if it is present in 1000 ml of the solution, then it should mean that the solution is 0.2 molar. So answer it is option A, 0.2 molar. Fine. These are some questions related to different methods of expressing concentrations. So idar mele questions you can find it in solutions chapter of second PU also. From there also you can pick questions to solve, right? Hope this video it has helped you in understanding solving problems related to different methods of expression of concentrations. Thank you for watching this video. Thank you again.